ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. 6 ಪೋರ್ಟಲ್ ಅಂದ್ರೆ ಪ್ರೀತಿಯ ಪೋರ್ಟಲ್ ಒಂದು ಓಪನ್ ಆಗ್ತಾ ಇದೆ. ಸೊ ನಿಮ್ಗೆ ಡಿವೈನ್ ಕಡೆಯಿಂದ ಯಾವ ಪ್ರೀತಿ ಬರ್ತಾ ಇದೆ ಅಥವಾ ಯಾವ ಪೋರ್ಟಲ್ ನಿಮ್ಗೆ ಗಿಫ್ಟ್ ಏನು ಅಂತ ಹೇಳಿ ನೋಡುವ. ಇದು ಬರೀ ಗಂಡು ಹೆಣ್ಣಿಗಷ್ಟೇ ಅಲ್ಲ, ನಿಮ್ದು ಸೆಲ್ಫ್ ಲವ್ ಇರ್ಬೋದು ಅಥವಾ ನಿಮ್ದು ಫ್ಯಾಮಿಲಿ ಬಾಂಡ್ ಇರ್ಬೋದು ಅಥವಾ ನಿಮ್ದು ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಇರ್ಬೋದು, ಯಾವ ಪ್ರೀತಿ ಬೇಕಾದ್ರೂ ಇರ್ಬೋದು. ತಾಯಿ ಮಕ್ಕಳ ಪ್ರೀತಿ ಇರ್ಬೋದು ಅಥವಾ ಲವರ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ಜನರಲ್ ರೀಡಿಂಗ್ ಆಗಿ ಗೈಡೆನ್ಸ್ ಆಗಿ ತಕೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮಗೆ ಕಾರ್ಡ್ ತೆಗಿತೇನೆ, ಕಾರ್ಡ್ ಮೂಲಕ ನೀವು ಚಾಯ್ಸ್ ಮಾಡಬೇಕಾಗ್ತದೆ. ಪೋರ್ಟಲ್ ಫೈಲ್ ನಂಬರ್ 1 ಮೆಸೇಜ್ ಲಾಸ್ಟಿಗೆ ತೆಗಿತೇನೆ, ಇದರಲ್ಲಿ ಮೆಸೇಜ್ ಇದೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಫೈಲ್ 1, ಫೈಲ್ 2, ಫೈಲ್ 3, ಬಾಟಮ್ ಆಫ್ ದ ಡೆಕ್ ಟ್ವಿನ್ ಫ್ಲೇಮ್ಸ್ ಬಂದಿದೆ. ಯುವರ್ ಪ್ಯಾಷನ್ ಇಗ್ನೈಟ್ಸ್. ಇಲ್ಲಿ ಟ್ವಿನ್ ಫ್ಲೇಮ್ ಒಂದು ಮೆಸೇಜ್ ಇದೆ. ಯಾರ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರ್ಬೋದು. ನಿಮ್ಮ ಪ್ಯಾಷನ್ ಏನಿರ್ತದೆ, ನಿಮ್ಮ ಕ್ರಿಯೇಟಿವಿಟಿ ಅದೀಗ ಒಂದು ಲೈಮ್ ಲೈಟ್ ಗೆ ಬರೋದಿದೆ ಅಂತ ಹೇಳ್ತಿದ್ದಾರೆ. ಟ್ವಿನ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ 6 ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಏನಂತ ಹೇಳಿ ನೋಡುವ. ಮೆಸೇಜ್ ಲಾಸ್ಟಿಗೆ ಹೋಗ್ತೇನೆ. ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಫೈಲ್ ನಂಬರ್ 1. ಡೆಸ್ಟಿನಿ ನೇಚರ್ ಕಾರ್ಡ್. ಮೂಮೆಂಟ್, ಚಾಯ್ಸಸ್, ಡಿಸಿಷನ್. 2 ನೇಚರ್ ಕಾರ್ಡ್ ಬಂದಿದೆ. ಡಿಸ್ರಪ್ಷನ್. ಬಾಟಮ್ ಆಫ್ ದ ಡೆಕ್ ಹಾರ್ಮೋನಿ. 3 ನೇಚರ್ ಕಾರ್ಡ್. ಇಲ್ಲಿ ನಿಮ್ಗೆ 2, 6, 7, 10, 16 ಇಂಪಾರ್ಟೆಂಟ್ ಇರ್ಬೋದು. ಈ ಫೈಲ್ 1 ಸೆಲೆಕ್ಟ್ ಮಾಡಿದವರ ಜೀವನದಲ್ಲಿ ನಿಮ್ದು ಲೈಫ್ ಒಂದು 360 ಡಿಗ್ರಿ ಚೇಂಜ್ ಆಗುದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದರಲ್ಲಿ ಮೇಜರ್ 3 ಕಾರ್ಡ್ ಬಂದಿದೆ. ಮೇಜರ್ ಚೇಂಜಸ್ ಬರ್ತದೆ. ಇದು ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬೋದು. ನಿಮ್ಮ ಲೈಫ್ ಈಗ ಹೇಗಿದ್ಯಾ ಹಾಗೆ ಇರೋದಿಲ್ಲ ಮುಂದೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸಡನ್ ಬರ್ತದೆ. ಸಡನ್ ಒಂದು ಡಿಸ್ರಪ್ಷನ್ ನಿಮ್ ಜೀವನದಲ್ಲಿ, ಅಂದ್ರೆ ನಿಮ್ಮನ್ನು ಶೇಕ್ ಮಾಡ್ತದೆ. ಇದು ಅಂದ್ರೆ ಇದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಇದು ನೀವು ನೋಡದ್ದು ಕೇಳದ್ದು ಘಟನೆ ಇರ್ಬೋದು. ಒಂದು ಮೇಜರ್ ಚೇಂಜ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಸೊ ಈಗ ಆಗ ನಿಮ್ಗೆ ಅನಿಸ್ತಿರ್ಬೋದು ಇದೊಂಥರ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಅಂದ್ರೆ ನೋವಾಗ್ಬೋದು, ನಿಮ್ಮನ್ನು ಒಂಥರ ನೀವು ನಿಂತಿರೋ ಭೂಮಿ ಅಲ್ಲಾಡ್ಬೋದು, ಬಿರುಗಾಳಿ ಬೀಸ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಸೊ ಇದೆಲ್ಲ ಚೇಂಜ್ ನಿಮ್ಮನ್ನೊಂದು ಎನ್ಲೈಟನ್ಮೆಂಟ್ ಕಡೆ, ನಿಮ್ಮಲ್ಲಿ ಒಂದು ಎನ್ಲೈಟನ್ಮೆಂಟ್ ಆಗ್ಬೇಕು. ನಿಮ್ಮ ಅಂದ್ರೆ ಸೋಲ್ ಪರ್ಪಸ್ ನೋಡ್ಬೇಕು ಅಂತ ಹೇಳಿಯೇ ಬಂದಿರೋದು. ಒಂದು ಟೋಟಲ್ ಶಿಫ್ಟ್ ನಿಮ್ದು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಡೆಸ್ಟಿನಿ ಕಾರ್ಡ್ ಬಂದು ನಿಮ್ದು ಲೈಫ್ ಒಂದು ಸೈಕಲ್ ಆಫ್ ಚೇಂಜ್ ಅಲ್ಲಿ ಇದೆ. ನಿಮ್ಮ ಜೀವನ ಬದಲಾಗುದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸಕ್ಸಸ್ ಮತ್ತೆ ಗ್ರೋತ್ ಬರ್ತಾ ಇದೆ. ಸೊ ಇದು ಒಂಥರ ನಿಮ್ದು ಗುಡ್ ಕರ್ಮ ಒಂದು ಫುಲ್ ಸರ್ಕಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನಿಮ್ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಿರ್ಬೋದು ಅಥವಾ ಬಿರುಗಾಳಿ ಬೀಸಿರ್ಬೋದು. ಏನೋ ತುಂಬಾನೇ ನಿಮ್ಮನ್ನು ಅಂದ್ರೆ ಡಿಸ್ಟ್ರಪ್ಷನ್ ಅಂತ ಹೇಳ್ತಾರೆ. ಫುಲ್ ನಿಮ್ಮ ನೀವೇ ಕಳ್ಕೊಂಡಿರ್ಬೋದು ಇಲ್ಲಿ. ಸೊ ಇವರು ಈಗ ಈ ಲೇಡಿ ಲಕ್ ಬಂದು ಡೈರೆಕ್ಟ್ಲಿ ನಿಮ್ಗೆ ಪಾಯಿಂಟ್ ಮಾಡ್ತಿದ್ದಾರೆ. ಅಂದ್ರೆ ಈ ಹಿಂದೆ ನೀವು ಏನು ಬಿತ್ತಿದ್ದೀರಾ ಅದಕ್ಕೆ ನೀವು ಈಗ ಅಂದ್ರೆ ಫಲ ಬರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಹಾರ್ಟ್ ಓಪನ್ ಮಾಡ್ಬೇಕು, ಅಂದ್ರೆ ಹಾರ್ಟ್ ಚಕ್ರ ಓಪನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಅಪಾರ್ಚುನಿಟೀಸ್ ಎಕ್ಸ್ಪೆಕ್ಟೆಡ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು. ನಿಮ್ದೊಂದು ಬಾಗಿಲ್ ಬಡಿತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೂವ್ಮೆಂಟ್ ತುಂಬಾ ಇದೆ ನಿಮ್ ಜೀವನದಲ್ಲಿ.
ಒಂದು ಸ್ಪಿರಿಚುವಲ್ ಯೂನಿಯನ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಒಂದು ಡೀಪ್ ಸ್ಪಿರಿಚುವಲ್ ಯೂನಿಯನ್ ಹಾರ್ಮೋನಿ ಕಾರ್ಡ್ ಬಂದಿದೆ. ಒಂದು ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ನಿಮ್ದು ಇದೊಂಥರ ಸ್ಪಿರಿಚುವಲ್ ಇನಿಷಿಯೇಷನ್ ಅಂತಲೇ ಹೇಳ್ಬೋದು. ನೀವು ಸ್ಪಿರಿಚುವಲ್ ಜರ್ನಿ ಕಡೆ ನೋಡ್ಬೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಪಾರ್ಟ್ನರ್ ಬರ್ಬೋದು, ಅಥವಾ ಯೂನಿಯನ್ ಆಗ್ಬೋದು. ಇದೊಂಥರ ಈಗ ಆಗ್ಬೋದು ಅಥವಾ ಮುಂದೆ ಫ್ಯೂಚರ್ ಅಲ್ಲಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇದೊಂಥರ ಲವ್ ಅಫೇರ್. ಯಾವಾಗ್ಲೂ ಲವ್ ಅಫೇರ್, ಎಲ್ರಿಗೂ ಲವ್ ಅಫೇರ್ ಇರ್ಬೇಕಂತಿಲ್ಲ. ಕೆಲವರಿಗೆ ಇದು ಲವ್ ಅಫೇರ್ ಇರ್ಬೋದು, ಇನ್ನು ಕೆಲವರಿಗೆ ಇದೊಂಥರ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಪರ್ಸನಲ್ ಅಥವಾ ಬಿಸಿನೆಸ್ ರಿಲೇಟೆಡ್ ಇರ್ಬೋದು. ಒಂದು ಹಾರ್ಮನಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ದು ಮೂವ್ಮೆಂಟ್ ಆಗುವ ಟೈಮ್ ಬರ್ತಾ ಇದೆ ಅಂತ ಹೇಳ್ತೀವಿ. ಇಷ್ಟು ತನಕ ನೀವು ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು. ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಘಟನೆಗಳಾಗಿತ್ತ, ನೋವಾಗಿತ್ತ, ಅದರಿಂದ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಈಗ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಒಂದು ಸಿಗ್ನಿಫಿಕೆಂಟ್ ಚೇಂಜಸ್ ಬರ್ತಾ ಇದೆ. ಒಂದು ನಿಮ್ ಲೈಫೇ ಒಂಥರ ಚೇಂಜಸ್ ಅಂತ ಹೇಳಿ, ಸೈಕಲ್ ಆಫ್ ಚೇಂಜಸ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಡೆಸ್ಟಿನಿ ಕಾರ್ಡ್ಸ್ ಬಂದಿದೆ. ಸೊ ಈಗ ನೀವು ಒಂದು ಚಾಯ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಹಾರ್ಡ್ ವರ್ಕ್ ಏನಿದೆಯಾ, ಅಥವಾ ಈ ಹಿಂದೆ ನೀವು ತುಂಬಾ ಕಷ್ಟಪಟ್ಟಿರ್ಬೋದು, ಡಿಟರ್ಮಿನೇಷನ್ ಇರ್ಬೋದು, ಎಲ್ಲಾನು ಈಗ ನಿಮ್ಮ ಒಂದು ಮುಂದೆ ಯೂನಿವರ್ಸ್ ಕೊಡ್ತಿದ್ದಾರೆ. ಅಂದ್ರೆ ಅದಕ್ಕೆ ರಿಸಲ್ಟ್ ಕೊಡ್ತಿದ್ದಾರೆ. ಇದು ನಿಮ್ದು ಹಣ ಇರ್ಬೋದು, ಬಿಸಿನೆಸ್ ಅಲ್ಲಿ ಡಿಸಿಷನ್ ಇರ್ಬೋದು, ಅಥವಾ ಬೇರೆ ಯಾವುದೇ ಪ್ರಾಜೆಕ್ಟ್ ಇರ್ಬೋದು. ಸೊ ಈಗ ನೀವು ತುಂಬಾ ಫ್ಲೆಕ್ಸಿಬಲ್ ಆಗಿರ್ಬೇಕು, ಮತ್ತೆ ಫೋಕಸ್ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಒಬ್ಬರೇ ಮಾಡ್ಬೇಕಾಗಿಲ್ಲ. ಸೊ ನಿಮ್ಗೆ ಇದಕ್ಕೆ ಬೆಸ್ಟ್ ಅಡ್ವೈಸ್ ಅಥವಾ ಅಸಿಸ್ಟೆನ್ಸ್ ಯೂನಿವರ್ಸ್ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಗೆ ಫೈನಾನ್ಷಿಯಲ್ ಯೂನಿಯನ್ ಇರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಇರ್ಬೋದು, ಎಲ್ಲಾನು ಯೂನಿವರ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೀವು ತುಂಬಾ ಟೈಮ್ ತಕೊಂಡು ಯೋಚನೆ ಮಾಡ್ಬೇಕು, ಚಾಯ್ಸ್ ಮಾಡ್ಬೇಕು. ಅಂದ್ರೆ ಇದು ತುಂಬಾ ಅಂದ್ರೆ ಬಿಗ್ ಪಿಕ್ಚರ್ ನೋಡಿ ಅಂತ ಹೇಳ್ತಿದ್ದಾರೆ. ತುಂಬಾ ಡೆಸ್ಟಿನಿ ತುಂಬಾ ದೂರ ಇರುವಾಗೆ ಒಂದು ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ನಿಮ್ಮ ಗೋಲ್ ಕಡೆ ನೀವು ಮೂವ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವರ್ಲ್ಡ್ ಕಾರ್ಡ್ ಬಂದಿದೆ. ಈಗ ನೀವು ತುಂಬಾ ನಿರಾಸೆಯಲ್ಲಿ ಇದ್ದಿರ್ಬೋದು, ಅಂದ್ರೆ ಒಬ್ರೇ ಇರ್ಬೋದು, ಅಂದ್ರೆ ಇಂಟ್ರೋವರ್ಟ್ ಇರ್ಬೋದು, ಅಂತರ್ಮುಖಿ ಏನ್ ಹೇಳ್ತಾರೆ ಹಾಗಿರ್ಬೋದು. ಸೊ ಅದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ನೀವು ಮೂವ್ ಆಗ್ಬೇಕು. ಒಂದು ಎಂಪ್ರೆಸ್ ರೋಲ್ ನಿಮ್ಮ ಹತ್ರ ಎಲ್ಲನೂ ಇದೆ, ಎಲ್ಲ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಎಲ್ಲಾನು ಇಟ್ಟಿರ್ಬೋದು, ನಿಮ್ಗೆ ಇಂಟೆಲಿಜೆಂಟ್ ಇರ್ಬೋದು. ಸೊ ಅದ್ರ ಕಡೆ ನೋಡ್ಬೇಕು, ನಿಮ್ಮ ಲೈಫ್ ಎಂಜಾಯ್ ಮಾಡ್ಬೇಕು. ಒಂದು ನಿಮ್ದು ಗುಡ್ ಕರ್ಮ ಒಂದು ನಿಮ್ಗೆ ರೌಂಡ್ ಅಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಪ್ರೀತಿ ನಿಮ್ದು ಮನಸ್ಸಲ್ಲಿ, ನಿಮ್ದು ಹಾರ್ಟ್ ಚಕ್ರ ಫುಲ್ಫಿಲ್ ಆಗ್ತದೆ ಪ್ರೀತಿಯಿಂದ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ನೀವು ಹಣ ಅಥವಾ ಬಿಸಿನೆಸ್ ಹಿಂದೆ ಹೋಗ್ತಾ ಇದ್ದಿರ್ಬೋದು. ಇನ್ನು ನೀವು ಮುಂದೆ ಸಾಗ್ತಾ ಇರ್ತೀರಿ. ನಿಮ್ಮ ಹಿಂದೆ ಸಕ್ಸಸ್ ಪ್ಲಸ್ ಫೈನಾನ್ಸ್ ನಿಮ್ಮ ಹಿಂದೆ ಬರ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ನೀವಿಲ್ಲಿ ಓಪನ್ ಅಪ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಾರೆ. ನಿಮ್ಮ ಜೀವನ ಒಂದು ಫುಲ್ 360 ಡಿಗ್ರಿ ಚೇಂಜ್ ಆಗೋದ್ರಲ್ಲಿದೆ. ನಿಮ್ಗೆ ಮೆಸೇಜ್ ನೋಡುವ ಏಂಜಲ್ಸ್ ಕಡೆಯಿಂದ. Criticizing one another will only lead to further unhappiness. Love and accept each other as you are, and your relationship will magically transform. ಒಬ್ರನ್ನೊಬ್ರು ಟೀಕೆ ಮಾಡೋದ್ರಿಂದ ಇದು ಮನಸ್ಸಿಗೆ ಖುಷಿಯನ್ನಲ್ಲ, ದುಃಖವನ್ನೇ ಕೊಡ್ತದೆ. ಸೊ ಪ್ರೀತಿ ಮತ್ತೆ ಅವರು ಹೇಗೆ ಇದ್ದಾರೆ ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ರಿಲೇಶನ್ಶಿಪ್ ಒಂದು ಮ್ಯಾಜಿಕ್ ರೀತಿ ಬದಲಾವಣೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಪ್ರೀತಿ ಮತ್ತೆ ನೀವು ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅವರನ್ನು. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ 6 ಪೋರ್ಟಲ್ ಬ್ಲೆಸ್ಸಿಂಗ್ ಏನಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. 6 ಪೋರ್ಟಲ್ ಬ್ಲೆಸ್ಸಿಂಗ್, ಫೈಲ್ ನಂಬರ್ 2. Temptation, rest and rejuvenation, emotional loss, obstacles and challenges. ಇಲ್ಲಿ ನಿಮ್ಗೆ 5, 4, 5, 6 ಅಥವಾ 15 ತುಂಬಾ ಇಂಪಾರ್ಟೆಂಟ್ ಇರ್ಬೋದು.
ಮಾರ್ಕ್ ಕ್ಲಾರಿಫೈ ತೆಗಿತಿದ್ದೇನೆ ಫೈಲ್ ನಂಬರ್ಗೆ. ಈ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು, ಇದು ನಿಮ್ದು ನೆಗೆಟಿವ್ ಎನರ್ಜಿ ತುಂಬಾನೇ ಇದೆ ನಿಮ್ಮಲ್ಲಿ. ಸೊ ಇದೊಂದು ನಿಮ್ದು ಕಾರ್ಮಿಕ್ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. ಈಗ ನಿಮ್ ಮನಸ್ಸು ಹೇಗಂತ ಹೇಳಿದ್ರೆ ತುಂಬಾ ಟೆಂಪ್ಟೇಷನ್ ನಿಮ್ಗೆ ಭೂಮಿ ಮೇಲೆ ಇರುವುದು, ಫ್ಯಾಮಿಲಿ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಹಣ ಇರ್ಬೋದು, ಅಥವಾ ಯಾವುದೇ ಭೂಮಿ ಮೇಲೆ ಇರೋ ಸುಖ, ಮನಿ ಮೆಟೀರಿಯಲ್ ಅಂತ ಹೇಳ್ತಿದ್ದಾರೆ. ಭೂಮಿ ಕಡೆ ನಿಮ್ಮ ಫೋಕಸ್ ತುಂಬಾನೇ ಇದೆ, ನಿಮ್ಮ ಗಮನ ಸ್ಪಿರಿಚುವಾಲಿಟಿ ಕಡೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಯಾರಾದ್ರೂ ಮೋಸ ಮಾಡಿರ್ಬೋದು, ಇಮೋಷನಲ್ ಲಾಸ್ ಆಗಿದೆ, ಮನಸ್ಸಿಗೆ ತುಂಬಾ ನೋವಾಗಿದೆ, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನೀವು ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳುದ್ರಲ್ಲೇ ಇದ್ದಿರ್ಬೋದು, ಅವ್ರ ಬಗ್ಗೆನೆ ಥಿಂಕಿಂಗ್ ಮಾಡ್ತಿರ್ಬೋದು. ಅಂದ್ರೆ ಈಗ ನೀವು ಅಂದ್ರೆ ಒಂಥರ ಯಾವುದೇ ಕೆಲಸ ಮಾಡಿದೆ ನಿಮ್ಮಲ್ಲಿ ಎಲ್ಲ ಕ್ರಿಯೇಟಿವಿಟಿ ಇದ್ರೂನು ಯಾವುದೇ ಕೆಲಸ ಮಾಡಿದ್ರೆ ನೀವು ಲೆಥಾರ್ಜಿ ತರ, ಅಂದ್ರೆ ಯಾವುದೇ ಮೂಮೆಂಟ್ ಇಲ್ಲ, ನಿಮ್ ಪಾಡಿಗೆ ನೀವು ಮಲಗೋದು ಹೇಳೋದು ಆತರ, ಏನೋ ಒಂದು ಜಸ್ಟ್ ಆ ಆತರ ಇದ್ದಿರ್ಬೋದು. ಸೊ ಅದನ್ನ ನೀವು ಬಿಡ್ಬೇಕು ಅಂತ ಹೇಳ್ತಿದ್ದಾರೆ, ಅಥವಾ ನೀವು ಮೆಡಿಟೇಷನ್ ಮಾಡ್ತಾ ಇದ್ದಿರ್ಬೋದು. ಭೂಮಿ ಕಡೆ ಫೋಕಸ್ ಮಾಡೋದನ್ನ ನೀವು ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಭೂಮಿ ಅಥವಾ ನಿಮ್ಗೇನು ಲಾಸ್ ಆಗಿದ್ಯಾ ಅದನ್ನೆಲ್ಲ ಬಿಟ್ಟು ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಇಲ್ಲ ನಿಮ್ಮ ಲೈಫ್ ಅಲ್ಲಿ. ಅಂದ್ರೆ ಇದೊಂದು ಕಾರ್ಮಿಕ್, ಇವರು ನಿಮ್ ಜೀವನದಲ್ಲಿ ಯಾರು ಬಂದಿದಾರ, ಇವ್ರು ನಿಮ್ದು ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಇವ್ರು ನಿಮ್ಗೆ ಪಾಠ ಕಲಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಒಂದು ಜೀವನದಲ್ಲಿ. ಸೊ ಅದೆಲ್ಲವನ್ನು ನೀವು ಮರೆತು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ದಿಲ್ಲಿ ಥರ್ಡ್ ಐ ಚಕ್ರ ಪ್ಲಸ್ ನಿಮ್ದಿಲ್ಲಿ ಕ್ರೌನ್ ಚಕ್ರ ಓಪನ್ ಆಗ್ಬೇಕು, ಒಂದು ಕ್ಯಾರಿಯರ್ ಅಲ್ಲಿ ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದೊಂದು ನಿಮ್ದು ಜೀವನದಲ್ಲಿ ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ಈಗ ನಿಮ್ಗೆ ಜೀವನದಲ್ಲಿ ಕಷ್ಟ ಅಂತ ಅನಿಸ್ತಿರ್ಬೋದು, ಅಬ್ಸ್ಟಾಕಲ್ಸ್ ಅಂತ ಅನಿಸ್ತಿರ್ಬೋದು, ಆದ್ರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜರ್ನಿಯನ್ನು ನೀವು ನಿಲ್ಲಿಸುವ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಕೆಲವೊಮ್ಮೆ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡಾಗ ಅಥವಾ ಬಿರುಗಾಳಿ ಬೀಸಿದಾಗ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಭಯ ಆಗ್ತದೆ. ಕೆಲವೊಮ್ಮೆ ನಾವು ಹಾಗೆ ಬ್ಲೈಂಡ್ ಆಗಿ ನಾವು ಮುಂದೆ ಹೋಗ್ತಾ ಇರ್ತೇವೆ ಕಣ್ಣು ಮುಚ್ಕೊಂಡು. ಸೊ ಇದರಲ್ಲಿ ಮುಂದೆ ಕಂದಕಿದ್ರು ಆ ಕಂದಕದಲ್ಲಿ ಕಾಲಿಟ್ಟ ಕೆಳಗೆ ಬೀಳ್ತೇವೆ. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ಮುಂದೆ ಕಾಲಿಡ್ ಬೀಳೋ ಬದಲು ಎಚ್ಚರಿಕೆಯಿಂದ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಈ ಕಂದಕವನ್ನು ನೀವು ಜಂಪ್ ಮಾಡಿ ಮುಂದೆ ಸಾಗ್ಬೋದು. ಮುಂದೆ ನಿಮ್ ಜೀವನದಲ್ಲಿ ಒಳ್ಳೆ ಅಂದ್ರೆ ಜೀವನದಲ್ಲಿ ಬೆಳಕು ಮೂಡೋದಿದೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಈಗ ಏನಿದೆಯಾ ಅದು ಯಾವ್ದು ಶಾಶ್ವತ ಅಲ್ಲ. ಈಗ ನೀವು ಒಬ್ರೇ ಇದ್ದಿರ್ಬೋದು, ಸೊ ಕಷ್ಟ ಅಂತ ಅನಿಸ್ತಿರ್ಬೋದು, ನಿಮ್ಗೆ ಚಾಲೆಂಜಸ್ ಇರ್ಬೋದು. ಸೊ ನೀವು ಮುಂದೆ ದಾರಿ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ನಿಲ್ಬಾರ್ದು ನಿಮ್ಮ ಜರ್ನಿ. ಯಾರೋ ಒಬ್ರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ಸೊ ನಿಮ್ ಜೀವನ ತುಂಬಾ ಅಮೂಲ್ಯ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಮೂವ್ಮೆಂಟ್ ನಿಲ್ಬಾರ್ದು, ಸಾಕ್ತಾ ಇರಿ ಅಂತ ಹೇಳ್ತಿದ್ದಾರೆ. ಏನು ಆಬ್ಸ್ಟಾಕಲ್ಸ್ ಬಂತ ಅದನ್ನ ನೋಡಿ ಅದರಿಂದ ಪಾರಾಗ್ಬೇಕು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೆದರಬಾರದು ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಒಂದು ದೊಡ್ಡ ಪಿಕ್ಚರ್ ಅನ್ನೇ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ಮುಂದೆ ತುಂಬಾ ಸುಂದರವಾಗಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವೊಂದು ಹೊಸ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಆ ಇಮೋಷನಲ್ ಲಾಸ್ ಇಂದ ಹೊರಗ್ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಏನು ಕಳ್ಕೊಂಡಿಲ್ಲ, ಇದೆಲ್ಲ ನಿಮ್ದು ಕಾರ್ಮಿಕ್ ಕ್ಲಿಯರ್. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ನೋಡುವ. ಟೈಮ್, ಯು ಆರ್ ಟ್ರೈಯಿಂಗ್ ಟೂ ಹಾರ್ಡ್, ಗಿವ್ ಇಟ್ ಟೈಮ್. ಇಲ್ಲಿ ಟೈಮ್ ಅಂದ್ರೆ ನಿಮ್ ಜೀವನದಲ್ಲಿ ಒಂದು ಟೈಮ್ ರೋಲ್ ಪ್ಲೇ ಆಗ್ತಿದೆ. ಈಗ ನಿಮ್ಗೆ ಕಷ್ಟ ಅಂತ ಅನಿಸ್ತಿರ್ಬೋದು, ಆದ್ರೆ ಅದಕ್ಕೆ ಸಮಯ ಕೊಡಿ ಅಂತ ಹೇಳ್ತಿದ್ದಾರೆ. ಎಲ್ಲವೂ ನಾವು ಅನ್ಕೊಂಡಾಗ ಆಗದೇನೆ ಇದ್ದಿರ್ಬೋದು, ಸಮಯ ಬಂದಾಗ ಎಲ್ಲಾನು ಆಗ್ತದೆ. ಸೊ ಇಲ್ಲಿ ನೀವು ಮುಂದೆ ಮೂವ್ ಆಗ್ಬೇಕು, ಈ ಎನರ್ಜಿಯಿಂದ, ನೆಗೆಟಿವ್ ಎನರ್ಜಿಯಿಂದ ಹೊರಗ್ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ದೇವರ ಕಡೆ ನೋಡ್ಬೇಕು. ಇಲ್ಲಿ ನೀವು ದೇವರ ಕಡೆ ನೋಡ್ತಾ ಇಲ್ಲ, ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ ನೇಚರ್. ನೀವು ಸ್ಪಿರಿಚುವಲ್ ಕಡೆ ನೋಡ್ಬೇಕು, ದೇವರ ಧ್ಯಾನ ಮಾಡ್ಬೇಕು, ಅಥವಾ ದೇವರ ಬಗ್ಗೆ, ಅಥವಾ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ನೀವು ಸಾಲಿಟ್ಯೂಡ್ ಇರ್ಬೋದು, ಒಬ್ಬರೇ ಇದ್ಕೊಂಡು ಏನಾದ್ರೂ ಓದುದು ಕಲಿಯುವುದಿರ್ಬೋದು, ಅದನ್ನೆಲ್ಲ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ 6 ಪೋರ್ಟಲ್ ಎನರ್ಜಿ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 6 ಪೋರ್ಟಲ್, ಇದು ಜನರಲ್ ರೀಡಿಂಗ್, ಎಸ್ಎ ಗೈಡೆನ್ಸ್ ಆಗಿ ತಕೊಳ್ಳಿ. Emotional withdrawal,
victory and success, transformation, major card, bottom of the deck, wisdom. ಫೈಲ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ 5, 6, 8, 13 ಅಥವಾ 4 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಇದು ನಿಮ್ದು ಡೇಟ್ ಆಫ್ ಬರ್ತ್ ಅಥವಾ ಈ ನಂಬರ್ ನಿಮ್ಗೆ ತುಂಬಾ ಸ್ಪೆಷಲ್ ಇರ್ಬೋದು. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನಿಮ್ದು ಒಂದು ಎಂಡ್ ಆಗ್ತಾ ಇದೆ, ಒಂದು ಎಂಡಿಂಗ್ ಇದೆ ಅಂತ, ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಿಮ್ ಜೀವನದಲ್ಲಿ ಒಂದು ಅಬ್ರಪ್ಟ್ ಚೇಂಜಸ್ ಅಂತ ಹೇಳಿದ್ರೆ, ಇದು ನೋವಿನ ಬದಲಾವಣೆ ನಿಮ್ ಜೀವನದಲ್ಲಿ. ಸಡನ್ ಚೇಂಜಸ್ ಆಗ್ತದೆ, ಸಡನ್. ಸೊ ಅದನ್ನ ರೆಸಿಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಏನು ಚೇಂಜಸ್ ಬರ್ತಿದ್ಯಾ ಅಂದ್ರೆ, ನೀವು ಈ ಹಿಂದಿನ ಓಲ್ಡ್ ಲವ್ ಇರ್ಬೋದು ಅಥವಾ ನೋವು ಇರ್ಬೋದು, ನಿಮ್ಮನ್ನ ನೀವೇ ಕಳ್ಕೊಂಡಿರ್ಬೋದು ನೋವಲ್ಲಿ. ಸೊ ಅದೆಲ್ಲವನ್ನು ಅದರ ಒಂದು ಈ ಸಡನ್ ಚೇಂಜ್ ಅದು ನಿಮ್ಮನ್ನು ಹೊರಗ್ ತರ್ತದೆ, ಅದರೆಲ್ಲಿಂದವನ್ನು ಹೊರಗ್ ತರ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನೀವೊಂದು ಸುಂದರ ಏನು ಕಂಬಳಿಗಳು ಸುಂದರ ಚಿಟ್ಟೆ ತರ ಆಗ್ಬೇಕಿದ್ರೆ ಅದಕ್ಕಷ್ಟು ನೋವು ತಿಂದ್ಮೇಲೆ ಮಾತ್ರ ಅದು ಅಷ್ಟು ಸುಂದರ ಚಿಟ್ಟೆಯಾಗಿ ಬರ್ಲಿಕ್ಕೆ ಸಾಧ್ಯ. ಇಲ್ಲಿ ನಿಮ್ಮ ಜೀವನ ಒಂದು ಸಂಪೂರ್ಣ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 2 ಮೇಜರ್ ಕಾರ್ಡ್ ಬಂದಿದೆ. ಸೊ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಕೆಲವರು. ಸೊ ವಿಕ್ಟ್ರಿ ಮತ್ತೆ ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ದು ಇದು ಪರ್ಸನಲ್ ಲೈಫ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಬಿಸಿನೆಸ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು. ಸೊ ಒಂದು ಸ್ಟ್ರೆಂತ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಧೈರ್ಯ ಬರ್ತದೆ. ಇಷ್ಟು ತನಕ ನೀವು ನಿಮ್ಮ ನೀವೇ ಕಳ್ಕೊಂಡಿರ್ಬೋದು. ಒಂದು ನೀವು ವಿಜಯದತ್ತ ಸಾಕ್ತಾ ಇದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಗುಡ್ ನ್ಯೂಸ್ ನಿಮ್ಗೆ ಬರ್ತಾ ಇದೆ. ಒಂದು ಪಾಸಿಟಿವ್ ಆಗಿರಿ ಅಂತ ಹೇಳ್ತಾರೆ. ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ವಿಕ್ಟ್ರಿ ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಕಷ್ಟದ ದಿನಗಳು ಅನಿಸ್ತಿರ್ಬೋದು, ಕಷ್ಟದ ಸಮಯ ಅಂತ ಅನಿಸ್ತಿರ್ಬೋದು, ಆದ್ರೆ ಗುಡ್ ನ್ಯೂಸ್ ಬರ್ತಾ ಇದೆ, ವಿಕ್ಟ್ರಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂಥರ ನಿಮ್ದು ದಿಗ್ವಿಜಯ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಗೆ ಒಬ್ರು ಟೀಚರ್ಸ್ ಬರ್ಬೋದು ಅಥವಾ ನೀವು ಟೀಚರ್ ಆಗ್ಬೋದು. ಸ್ಪಿರಿಚುವಲ್ ಟೀಚರ್ ಇದು. ಅಂದ್ರೆ ಇದು ಟೀಚರ್ ಅಂತ ಹೇಳಿದ್ರೆ ಇಲ್ಲಿ ವಯಸ್ಸಿನ ಅಂತರ ಇರುವುದಿಲ್ಲ. ಸೊ ನೀವೇನಾದ್ರೂ ಕಲಿಬಹುದು ಅಥವಾ ನೀವು ಬೇರೆಯವರಿಗೆ ಕಲಿಸಬಹುದು ನೀವು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಯನ್ನು. ಇಲ್ಲೊಂಥರ ನಿಮ್ಮ ಲೈಫ್ ಒಂಥರ ಫುಲ್ ಚೇಂಜ್ ಅಂತ ಹೇಳ್ತಿದ್ದಾರೆ, ಬದಲಾವಣೆ ಬರ್ತಾ ಇದೆ ಅಂತ ಹೇಳಿ ಒಂದು. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಎರಡು ಮೇಜರ್ ಕಾರ್ಡ್ ಬಂದಿದೆ. ನಿಮ್ ಜೀವನದಲ್ಲಿ ಒಂದು ಹೊಸ ಚರಿಷ್ಮಾ ಬರ್ತಾ ಇದೆ. ನೀವು ಲೈಮ್ ಲೈಟ್ ಗೆ ಬರೋರಿದ್ದೀರಿ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಇದು ಫಾಸ್ಟ್ ಚೇಂಜಸ್. 8 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ, 8. ಸೊ ನೀವು ಎಲ್ಲರನ್ನು ಸೇರಿಸ್ಕೊಂಡು, ಜನಗಳನ್ನ ಸೇರಿಸ್ಕೊಂಡು ಏನಾದ್ರು ಹೊಸ ಬಿಸಿನೆಸ್ ಮಾಡ್ಬೋದು. ಅಥವಾ ನೀವು ಇಷ್ಟು ತನಕ ಕಾಯ್ತಾ ಇದ್ದಿರ್ಬೋದು, ನಿಮ್ಗೆ ಆ ಯೋಚನೆ ಮನಸ್ಸಲ್ಲಿ ಇರ್ಬೋದು ಏನೋ ಮಾಡ್ಬೇಕು ಅಂತ ಹೇಳಿ. ನಿಮ್ಗೆ ಅದಕ್ಕೆ ಸ್ಟ್ರೆಂತ್ ಇಲ್ಲದೆ ಇರ್ಬೋದು. ಯಾವ್ದಾದ್ರು ಬಿಸಿನೆಸ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು. ಸೊ ಅದ್ರಲ್ಲಿ ಒಂದು ಹೊಸ ಸ್ಟ್ರೆಂತ್ ಬರ್ತದೆ ನಿಮ್ಗೆ. ಸೊ ನಿಮ್ಮಲ್ಲಿ ಏನು ವಿಸ್ಡಮ್ ಅಂದ್ರೆ ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆಯಾ. ಇಲ್ಲಿ 5 ನಂಬರ್ ಅಂತ ಹೇಳಿದ್ರೆ ನೀವು ಬುಧ ಗ್ರಹ, ನಿಮ್ದು ಮರ್ಕರಿ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಸೊ ನಿಮ್ಮಲ್ಲಿ ಆ ಇಂಟೆಲಿಜೆಂಟ್ ಇದೆ, ಅದನ್ನ ನೀವು ಯೂಸ್ ಮಾಡ್ಬೇಕು. ಬೇರೆಯವರಿಗೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಅದರಿಂದ ಜನಗಳಿಗೆ ನೀವು ಸಹಾಯ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಸ್ಟೂಡೆಂಟ್ ಬೇರೆಯವರಿಗೆ ನೀವು ಟೀಚರ್ ಆಗ್ಬೋದು ಅಥವಾ ನೀವು ಬೇರೆಯವರಿಗೆ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿ ಏನಾದ್ರು ಕೊಡೋದಾದ್ರೂ ಇರ್ಬೋದು. ಇಲ್ಲಿ ನಿಮ್ಮ ಲೈಫ್ ಒಂದು ದೊಡ್ಡ ಬದಲಾವಣೆ ಬರ್ತದೆ. ಎಬ್ರಪ್ಟ್ ಚೇಂಜಸ್ ಅಂತಲೇ ಹೇಳ್ಬೋದು. ಸೊ ಈ ಬದಲಾವಣೆಗೆ ರೆಡಿಯಾಗಿ ರೆಸಿಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇದು ನನ್ನಿಂದ ಆಗುದಿಲ್ಲ, ಇಷ್ಟು ತನಕ ನೋವೇ ತಿಂದಿದ್ದೇನೆ, ಎಲ್ರು ಬಿಟ್ಟು ಹೋದ್ರು, ಎಲ್ಲ ಮೋಸ ಮಾಡಿದ್ರು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಈ ಬದಲಾವಣೆ ನಿಮ್ಮನ್ನೊಂದು ಫುಲ್ ಚೇಂಜ್ ಮಾಡ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಹೊಸ ಕ್ಯಾರಿಯರ್ ನಿಮ್ಮ ಜೀವನದಲ್ಲಿ ಒಂದು. ಸೊ ಒಂದು ಹೊಸ ಪಾರ್ಟ್ನರ್ ಸಹ ಬರ್ಬೋದು, ಒಂದು ಪಾರ್ಟ್ನರ್ಶಿಪ್ ಸಹ ಇದೆ, ಒಂದು ರಿಲೇಶನ್ಶಿಪ್ ಇರ್ಬೋದು. ಹೊಸದು ಒಂದು ಸ್ಟಾರ್ಟ್ ಆಗ್ತದೆ. ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ. 8 ವಾರ ಇರ್ಬೋದು ಕೆಲವರಿಗೆ, 8 ವಾರ ಅಥವಾ 8 ದಿವಸ, 6 ವಾರ ಅಥವಾ 6 ದಿನ. ನಿಮ್ಗೆ ಏಂಜಲ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಫ್ರೆಂಡ್ಶಿಪ್, ನರ್ಚರ್ ದ ಬಾಂಡ್ಸ್ ಆಫ್ ಫ್ರೆಂಡ್ಶಿಪ್ ವಿದಿನ್ ಯುವರ್ ರಿಲೇಶನ್ಶಿಪ್ ಅಂಡ್ ಯುವರ್ ಲವ್ ಲೈಫ್ ವಿಲ್ ಡ್ರಾಮ್ಯಾಟಿಕಲಿ ಇಂಪ್ರೂವ್. ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು ಅಥವಾ ಲವ್ ಲೈಫ್ ಇರ್ಬೋದು, ಅದನ್ನ ನೀವು ನರ್ಚರ್ ಮಾಡ್ಬೇಕು. ಅದನ್ನು ಸೊ ಇದೊಂಥರ ಡ್ರಾಮ್ಯಾಟಿಕಲಿ ನಿಮ್ದು ನಾಟಕೀಯ ರೀತಿಯಲ್ಲೇ ಇದು ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಲವ್ ಲೈಫ್ ಇರ್ಬೋದು, ಇವರು ನಿಮ್ಮ ಫ್ರೆಂಡ್ ಇರ್ಬೋದು.
ಈಗ ಇವರು ನಿಮ್ಮ ಫ್ರೆಂಡ್ ಆಗಿರ್ಬೋದು ಈ ರಿಲೇಶನ್ಶಿಪ್, ಮುಂದೆ ಇದು ನಿಮ್ದೊಂಥರ ಲವ್ ಲೈಫ್ ಆಗಿ ನಾಟಕ ಅಂದ್ರೆ ಇದು ನೀವು ಅನ್ಕೊಂಡೇ ಇರ್ದೇ ಇರ್ಬೋದು. ಇದು ಅಂದ್ರೆ ಈ ರೀತಿ ರಿಲೇಶನ್ಶಿಪ್ ಚೇಂಜ್ ಆಗ್ಬೋದು, ಫ್ರೆಂಡ್ಶಿಪ್ ಇದ್ದದ್ದು ಲವ್ ಲೈಫಿಗೆ ಬರ್ಬೋದು ಅಂತ ನೀವು ಅನ್ಕೊಳ್ಳದೆ ಇದ್ದಿರ್ಬೋದು. ಆದ್ರೆ ಇದೊಂದು ಫ್ರೆಂಡ್ಶಿಪ್ ಇದ್ದದ್ದು ಲವ್ ಲೈಫಿಗೆ ಬರ್ತದೆ ಅಂತ ಹೇಳ್ತಿದ್ದಾರೆ, ಇಂಪ್ರೂವ್ ಆಗ್ತದೆ ಅಂತ ಹೇಳಿ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.